ನನ್ನ ಪ್ರಿಯ ಸಹೋದರ ಸಹೋದರಿ, ಹಲವಾರು ಅಗತ್ಯಗಳಿಂದ ಬಹಳ ಚಿಂತಿಸುತ್ತಾ ಕಳವಳ ಪಡುತ್ತಾ ಇದ್ದೀರಾ. ನನ್ನ ಕುಟುಂಬದ ಅಗತ್ಯಗಳು ಹೆಚ್ಚಾಗಿದೆ, ಸೇವೆಯಲ್ಲಿ ಅಗತ್ಯಗಳು ಬಹಳವಾಗಿದೆ, ವ್ಯಾಪಾರದಲ್ಲಿ ಅಗತ್ಯಗಳು ಹೆಚ್ಚಾಗುತ್ತಾ ಇದೆ, ನಾನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಎಂದು ಚಿಂತಿಸುತ್ತಾ ಇದ್ದೀರಾ. ಕಳವಳಗೊಳ್ಳಬೇಡ್ರಿ. ನಿಮ್ಮ ಎಲ್ಲ ಅಗತ್ಯಗಳು ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಿರುವುದು ಮಾತ್ರ ಅಲ್ಲ, ಈಗಾಗಲೇ ಆತನು ನಿಮ್ಮ ಎಲ್ಲ ಅಗತ್ಯವನ್ನು ಸಿದ್ಧಪಡಿಸಿದ್ದಾರೆ. ದೇವರು ಈ ಭೂಮಿಯಲ್ಲಿ ಮಾನವನನ್ನು ಉಂಟು ಮಾಡುವುದಕ್ಕೆ ಮುಂಚಿತವಾಗಿ ಮಾನವನಿಗೆ ಏನು ಬೇಕು ಆ ಕಾರ್ಯಗಳೆಲ್ಲವನ್ನು ಉಂಟು ಮಾಡಿ ಆ ನಂತರ ಕೊನೆಯಲ್ಲಿ ಮಾನವನನ್ನು ಉಂಟು ಮಾಡಿದರು. ದೇವರು ನಮ್ಮ ಕೈಯಲ್ಲಿ ಕೊಟ್ಟ ಭೂಮಿ ಒಂದು ಉತ್ತಮವಾದ ಭೂಮಿಯನ್ನು ನಮ್ಮ ಕೈಗಳಲ್ಲಿ ದೇವರು ಕೊಟ್ಟಿದ್ದರು. ನೀವು ಸೃಷ್ಟಿ ಮಾಡಲ್ಪಡುವುದಕ್ಕೆ ಮುಂಚಿತವಾಗಿ ನಿಮ್ಮ ಅಗತ್ಯಗಳನ್ನು ದೇವರು ಸೃಷ್ಟಿ ಮಾಡಿದರು. ಹಾಗಾದರೆ ಯಾಕೆ ನನ್ನ ಅಗತ್ಯಗಳು ಇನ್ನೂ ಕೂಡ ಪೂರೈಸುವಿಕೆ ಆಗ್ತಾ ಇಲ್ಲ ಅನ್ನುವ ಪ್ರಶ್ನೆ ಇದೆ ಅಲ್ವಾ? ನೋಡ್ರಿ, ನಿಮ್ಮ ನಿಜವಾದ ಸಮಸ್ಯೆ ಏನು ಗೊತ್ತಾ? ನಿಮ್ಮ ಅಗತ್ಯಗಳಲ್ಲ, ನೀವು ದೇವರಿಂದ ದೂರ ಹೋಗಿರುವುದು. ಹಾಗಾದ್ರೆ ನೀವು ಕೇಳಬಹುದು, ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೀನಿ, ಚರ್ಚಿಗೆ ಹೋಗುತ್ತಾ ಇದ್ದೀನಿ, ಉಪವಾಸ ಮಾಡುತ್ತಾ ಇದ್ದೀನಿ, ನೀವು ಹೇಗೆ ಹೇಳ್ತೀರಾ ನಾನು ದೇವರಿಂದ ದೂರ ಹೋಗಿದ್ದೀನಿ ಎಂಬುದಾಗಿ? ಪ್ರಿಯ ದೇವರ ಜನರೇ, ಕರ್ತನು ನಮ್ಮ ಹೃದಯವನ್ನು ನೋಡುತ್ತಾ ಇದ್ದಾರೆ. ನಮ್ಮ ಅಗತ್ಯಗಳು ಹೆಚ್ಚಾಗುವಾಗ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಮೇಲೆ ಬಹಳ ಒತ್ತಡಗಳು ಬರುವಾಗ ನಾವು ದೇವರನ್ನು ಹುಡುಕುವುದಕ್ಕಿಂತ ಬದಲಾಗಿ ಮನುಷ್ಯರನ್ನು, ಸ್ನೇಹಿತರನ್ನು, ನಮ್ಮ ತಾಯಿ ತಂದೆಯರನ್ನು, ನಮ್ಮ ಬಂಧು ಮಿತ್ರರನ್ನು ಹುಡುಕುವುದಕ್ಕೆ, ಅವರನ್ನು ಅವಲಂಬಿಸುವುದಕ್ಕೆ ನಾವು ಶುರು ಮಾಡುತ್ತೇವೆ. ಆದರೆ ದೇವರು ನಾವು ಆತನನ್ನೇ 100% ಅವಲಂಬಿಸಬೇಕು ಎಂದು ಆಸೆ ಪಡುತ್ತಾ ಇದ್ದಾರೆ. ನೀವು ದೇವರ ಬಳಿಗೆ ಮತ್ತೆ ಬರಬೇಕೆಂದು ದೇವರು ನಿಮಗೋಸ್ಕರ ಕಾಯುತ್ತಾ ಇದ್ದಾರೆ. ಕರ್ತನನ್ನು ಹುಡುಕಿರಿ, ಆತನ ರಾಜ್ಯವನ್ನು ಹುಡುಕಿರಿ. ನಿಜವಾಗಲೂ ದೇವರು ನಿಮ್ಮ ಎಲ್ಲ ಅಗತ್ಯಗಳನ್ನು ಆತನು ನೋಡಿಕೊಳ್ಳುತ್ತಾ ಇದ್ದಾರೆ. ಆತನ ಮೇಲೆ 100% ಅವಲಂಬಿತರಾಗಿರಿ. ನಿಜವಾಗಲೂ ದೇವರು ನಿಮ್ಮನ್ನು ಆಶೀರ್ವದಿಸುವುದು ಮಾತ್ರ ಅಲ್ಲ, ನಿಮ್ಮನ್ನು ಒಂದು ಆಶೀರ್ವಾದದ ಮೂಲವಾಗಿ ಮಾರ್ಪಡಿಸುತ್ತಾರೆ. ಅದೇ ದೇವರ ಚಿತ್ತ. ನೀವು ಸ್ವೀಕರಿಸುವ ಜಾಗದಲ್ಲಿ ಅಲ್ಲ, ಕೊಡುವ ಜಾಗದಲ್ಲಿ ದೇವರು ನಿಮ್ಮನ್ನು ನಿಲ್ಲಿಸಕ್ಕೆ ಹೋಗುತ್ತಾ ಇದ್ದಾರೆ. ನಂಬಿರಿ, ಕರ್ತನು ನಿಮ್ಮ ಬಾಳಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗುತ್ತಾ ಇದ್ದಾರೆ. ಕರ್ತನು ಆಶೀರ್ವದಿಸಲಿ. ಆಮೇಲೆ